ದಾವಣಗೆರೆ ಬೈ ಎಲೆಕ್ಷನ್ ವೇಳೆ ಷಡ್ಯಂತ್ರ, ಜಮೀರ್ದು ಎನ್ನಲಾದ ಆಡಿಯೋ ವೈರಲ್. ಜಮೀರ್ ಸ್ಫೋಟಕ ಆಡಿಯೋ ವೈರಲ್ ಆಗಿದೆ. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಷಡ್ಯಂತ್ರವನ್ನ ಹಣದಿದ್ರ ಜಮೀರ್ ಅಹಮದ್ ಖಾನ್. जबरदस्ती टीचर घर से बुलाने का नहीं बुला रहे नहीं साहब। नहीं सुनो यहाँ तो बहुत बड़ा लीडर समझा था ना। यहाँ भी नहीं, जीरो कर डाले उसकी वार्ड में चलो माइनस मैनेज करा दे साहब। करो करो ಮೊದಲು ಬ್ರೇಕ್ ಮಾಡಿದ್ದೆ ನ್ಯೂಸ್ 18. ಹೈಕಮಾಂಡ್ ಗರಂ, ಮಾಹಿತಿ ಸಂಗ್ರಹ. ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿದಂತಹ ಸುದ್ದಿ ಸಂಚಲನಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ವಿರುದ್ಧವೇ ಎಸ್ಡಿಪಿಐಗೆ ಮತ ಹಾಕುವಂತೆ ಜಮೀರ್ ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗ್ತಿದೆ. ಸದ್ಯ ಈ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ನೋಡು, ಸ್ವಲ್ಪ ಹೇಳ್ಬಿಟ್ಟು ಯಾರು ದುಡ್ಡು ತಗೊಂತಲ್ಲ ಅಂತ ನಿಮ್ಮವರು ಒಂಚೂರು ವ್ಯವಸ್ಥೆ ಮಾಡಿ. ಏನ್ರಿ ದುಡ್ಡು ತಗೊಳ್ಳೋದು, ದುಡ್ಡು ತಗೊಳ್ಳಿ ಅಂತ ಮಾಡಕ್ ಆಗ್ತದೇನ್ರಿ? ನಾನು ಬೆಂಗಳೂರಲ್ಲಿ ಇದ್ದೀನಿ. ನಾನು ಯಾರು ಇದಾರೆ ಲೀಡರ್ಗಳು, ಅವ್ರ ಕೈಲಿ ಮಾಡಿಸಿ ಎಲ್ಲ ಇದಾರಂತೆಲ್ಲ ಆಕಯ. ರಾಜ್ಯ ರಾಜಕಾರಣದಲ್ಲಿ ಆಡಿಯೋ ಕಂಪನ. ಎಕ್ಸ್ಕ್ಲೂಸಿವ್ ಅಂದ್ರೆ ನ್ಯೂಸ್ 18 ಕನ್ನಡ. ಇದೀಗ ಏನ್ ಆಗಬಹುದು, ಜಮೀರ್ ಅವರ ಭವಿಷ್ಯ ಏನ್ ಆಗಬಹುದು? ಮತದ ಪ್ರಮಾಣ ಯಾವ ರೀತಿ ಇದೆ, ಮತ್ತೆ ಇಲ್ಲೊಂದ್ ಕಡೆ ಕಡಿಮೆ ಆಗಬೇಕು, ಮತ್ತೆ ಕುಕ್ಕರ್ ಅಭ್ಯರ್ಥಿಗೆ ಮತವನ್ನು ಹಾಕ್ತಿದೆ ಇರುವಂತದ್ದು. ಈಗಾಗಲೇ ಕುಕ್ಕರ್ ಅಭ್ಯರ್ಥಿ ಬೇರೆ ಯಾರು ಅಲ್ಲ, ಎಸ್ಟಿಪಿ ಅಭ್ಯರ್ಥಿ. ಇದು ಯಾರು ಮಾತಾಡಿದ್ದಾರೆ, ಯಾರು ಬಿಟ್ಟಿದ್ದಾರೆ ಅವ್ರಿಗೆ ಕೇಳಬೇಕು. ಇವತ್ತಿಲ್ಲ ನಾಳೆ ಅದು ಗೊತ್ತಾಗ್ತದೆ, ಯಾರು ಬಿಟ್ಟಿದ್ದಾರೆ, ಯಾವ ತರ ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ ಅವ್ರಿಗೆ. ಖಾಸಗಿ ಫ್ಲಾಟ್ನಲ್ಲಿ ನಜೀರ್ ಜೊತೆಗೆ ಜಮೀರ್ ಚರ್ಚೆಗೆ ಮುಂದಾಗ್ತಾ ಇದ್ದಾರೆ. ಆಡಿಯೋ ಕ್ಲಿಪ್ ವೆರಿಫೈ ಮಾಡಲಿ ಸರಿಯಾಗೈತಾ ಇಲ್ಲ ಅಂತ. ಆಮೇಲೆ ಇನ್ನೊಂದು ಚೂರು ಎವಿಡೆನ್ಸ್ ಏನೈತಿ ಎಲ್ಲದು ಹೊರಗೆ ಬರಲಿ. ಆಮೇಲೆ ಏನು ಆ್ಯಕ್ಷನು ಅದೆಲ್ಲ ಹೈಕಮಾಂಡ್ ಮೇಲೆ ಇರುತ್ತೆ. ಇನ್ನೊಂದು ಕಡೆ ಮಂತ್ರಿ ಸ್ಥಾನದ ವಿಚಾರದಲ್ಲಿ ಇದು ಸದ್ಯ ಆಡಿಯೋವೇ ಅತಿ ದೊಡ್ಡ ಚೆಕ್ಮೇಟ್ ಆಗುವ ಸಾಧ್ಯತೆ ಇರತಕ್ಕಂಥ ಮತ್ತು ಆಡಿಯೋದ ಸತ್ಯಾಸತ್ಯತೆಯನ್ನು ಪರಿಶೀಲನೆಗೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿರ್ತಕ್ಕಂಥ. ಜಮೀರ್ ಆಡಿಯೋ, ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್.